ಜೀವನ ಮುಕ್ತಿ. ಅತಂತ್ರಿವಾಗಿ ಬದುಕುತ್ತಿರುವ ಬಂಡ ಬಡವರನ್ನು ಹರಿದು ತಿನ್ನುವ ಬಂಡ ಶ್ರೀಮಂತರಿಗೆ ಸಿಕ್ಕಿದೆ ಸ್ವಾತಂತ್ರ್ಯ. ಇನ್ನು ಬ್ರಿಟಿಷರು ಭಾರತೀಯ ಪ್ರಜೆಗಳನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವ ಭ್ರಷ್ಟ ರಾಜಕಾರಣಿಗಳಿಗೆ ದೊರಕಿದೆ ಸ್ವಾತಂತ್ರ್ಯ. ಕಷ್ಟಪಟ್ಟು ದುಡಿಯುವ ರೈತನ ಕೂಗು ಕೇಳುವರಿಲ್ಲ ಈ ನಮ್ಮ ಭಾರತ ಭೂಮಿಯಲ್ಲಿ. ಕೃಷಿ ಮಾಡೋರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ, ವ್ಯಾಪಾರ ಮಾಡೋರು ಹಾಯಾಗಿ ಬದುಕುತ್ತಿದ್ದಾರೆ. ಎಂತ ವಿಚಿತ್ರ! ರೈತನ ಬೆವರಿನ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ ಈ ಜಗದಲ್ಲಿ. ಇದನ್ನು ಲೆಕ್ಕಿಸದೆ ತಮ್ಮ ಸೀಟು ಹೋಟೆಗಳಿಗಾಗಿ ನಾಯಿ ಅಂತ ಕಿರಿಚಾಡಿ ರಾಜಕೀಯ ಪುಡಾರಿಗಳ ಸಂದೇಶ ಹಗಲು ರಾತ್ರಿ ಟಿವಿಯಲ್ಲಿ ಬರುವುದನ್ನು ನೋಡಿದರೆ ಹೇವಂತವರನ್ನು ಒಟ್ಟಗೂಡಿಸಿ ಸುಟ್ಟು ಹಾಕಬೇಕೆನ್ನುತ್ತದೆ ನನ್ನ ರೋಷ ಅಗ್ನಿಯಲ್ಲಿ. ಆದರೆ ಏನು ಮಾಡುವುದು? ಕಾನೂನು ಎಂಬ ಕವಚ ನಮ್ಮಂತ ಬಡವರನ್ನು ಕೈ ಕಟ್ಟಿ ಹಾಕಿದೆ. ಆದರೆ ಕಪಟತನದಿಂದ ಗಳಿಸಿರುವ ಶ್ರೀಮಂತರ ಆಸ್ತಿಯನ್ನು ಮೋಸದಿಂದ ವಂಚಿಸಿ ಸರ್ವನಾಶ ಮಾಡಲಿಕ್ಕೆಂದು ಹುಟ್ಟಿರು ಬಂದಿರುವನು ಈ ಗಂಡುಗಲಿ ಭಾರ್ಗವ. ಮಿಸ್ಟರ್, ಹಾಗೆ ಕಳ್ಳತನ ಮಾಡಿ ಬದುಕುವುದು ಅಪರಾಧವಲ್ವೇ? ಅಪರಾಧ? ಈ ಪವಿತ್ರ ಭೂಮಿಯಲ್ಲಿ ಧರ್ಮದಿಂದ ಬದುಕುವವರೇ ಅನ್ಯಾಯ ಅತ್ಯಾಚಾರ ಮಾಡುತ್ತಿರುವಾಗ ನನ್ನಂತವನ ಕೇಳುವರು ಯಾರು ಇಲ್ಲ ಈ ಹಾಳ ಸಮಾಜದಲ್ಲಿ. ಅಂದ್ರೆ ಕೇಳೋರು ಯಾರು ಇಲ್ಲ ಅಂತ ತಿಳಿದು ಕಂಡ ಮನೆಯಲ್ಲಿ ಕಳ್ಳತನ ಮಾಡಿ ಬದುಕುವ ನಿಮ್ಮಂತವರಿಗೆ ಕೈಗೆ ಬೇಡಿ ಹಾಕುವ ಕಾನೂನು ಇದೆ ಎಂಬುದನ್ನ ಮರೆತಿರುವಿರಾ ಮಿಸ್ಟರ್? ಕಾನೂನ? ಕಲಿತ ಹೆಣ್ಣೆ, ವಿದ್ಯಾವಂತಳಾಗಿ ಬಿದ್ದು ಹೇಳಬೇಕಾದ ಭ್ರಷ್ಟ ಅಧಿಕಾರಿಗಳೇ ಕಳ್ಳತನ ಮಾಡಿ ಬರುವ ಕಳ್ಳರೊಂದಿಗೆ ಶಾಮೀಲಾಗಿ ಕದ್ದ ಹಣದಲ್ಲಿ ಸರಿ ಸಮಾನವಾಗಿ ಹಂಚಿಕೊಂಡು ಎಪ್ಪರೆ ಸೃಷ್ಟಿಸಿ ಕಳ್ಳರನ್ನು ಮರದಿನವೇ ಮನೆಗೆ ಹಚ್ಚುಗುಟ್ಟಂಗ ಮಾಡ್ತಾರಲ್ಲ, ಅಂತ ಭ್ರಷ್ಟ ಅಧಿಕಾರಿಗಳು ಎಷ್ಟಿಲ್ಲ ಈ ನಿನ್ನ ಕಾನೂನಿನಲ್ಲಿ. ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಎಂಬಂತೆ ಯಾರೋ ಮಾಡಿದ ತಪ್ಪಿಗೆ ಎಲ್ಲರನ್ನು ದ್ವೇಷಿಸುವುದು ಸರಿಯಲ್ಲ. ಸರಿ ಸರಿ ತಪ್ಪನ್ನು ನನಗೆ ಕಲಿಸಲಿಕ್ಕೆ ಬಂದಿರುವ್ಯಾ ವೈಯಾರದ ಹೆಣ್ಣೆ? ತಾಸಿಗೊಮ್ಮ ಬಣ್ಣ ಬದಲಾಯಿಸುವ ಬಂಡ ರಾಜಕಾರಣಿಗಳು ಸರ್ಕಾರದ ಖಜಾನೆವನ್ನೇ ಲೂಟಿ ಮಾಡುತ್ತಿರುವಾಗ ಅದು ನಿನ್ನ ಕಣ್ಣಿಗೆ ಕಳ್ಳತನ ಅಲ್ಲವೇ? ಇನ್ನು ಭ್ರಷ್ಟ ಅಧಿಕಾರಿಗಳನ್ನು ಬಡವರ ರಕ್ತ ಹೀರಿ ಮಂಚದ ತಳಗೆ ಲಂಚವನ್ನು ತಿನ್ನುತ್ತಿರುವಾಗ ಅದು ಕಾನೂನಿನ ದೃಷ್ಟಿಯಲ್ಲಿ ಕಳ್ಳತನ ಅಲ್ಲವೇ? ನೋಡಿ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ.
ಇದರಲ್ಲಿ ಬಡವರು ಶ್ರೀಮಂತರು ಅಂತ ಏನೂ ಇಲ್ಲ. ಕಾರಿನ ಕಣ್ಣಿಗೆ ಎಲ್ಲರೂ ಒಂದೇ ಸಮಾನ. ಕರೆಕ್ಟ್. ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಕೊಬ್ಬಿ ಮರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಸರ್ವ ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ಮತ್ತು ದೀನದಲಿತರಿಗೆ ಹಂಚುವುದೇ, ಎಲ್ಲರನ್ನೂ ಸರಿ ಸಮಾನವೆಂದು ನೋಡುವುದೇ ಈ ಗಂಡುಗಲಿ ಭಾರ್ಗವನ ಕೆಲಸ. ಸರಿ ತಪ್ಪುಗಳ ಬಗ್ಗೆ ಸಮಾಲೋಚನೆ ಮಾಡಲು ನನಗೆ ಸಮಯವಿಲ್ಲ. ನನ್ನ ಅಣ್ಣನಿಗೆ ಹೇಳಿ ನಿಮಗೆ ಸರಿಯಾದ ಬುದ್ಧಿ ಕಲಿಸುವೆ. ನಿಲ್ಲು. ಏನಂದೆ? ಬುದ್ಧಿ ಕಲಿಸುವೆ? ನನಗೆ ಬುದ್ಧಿ ಕಲಿಸಲು ನಿಮ್ಮ ಅಣ್ಣನೇನು ಮಹಾಭಾರತದ ಧರ್ಮರಾಯನ ಇಲ್ಲ, ಈ ಕಲಿಯುಗದ ಕಾಮಧೇನುನ. ಅವ್ರು ಯಾರೂ ಅಲ್ಲ, ಕಾನೂನಿನ ಪರಿಪಾಲಕ ಇನ್ಸ್ಪೆಕ್ಟರ್ ಜಗದೀಶ್. ಓಹೋ ಹೋ ಹೋ ಹೋ, ಅಂದ್ರೆ ನೀನು ಆ ಮಿಸ್ಟರ್ ಜಗದೀಶ್, ಪೊಲೀಸ್ ಅಧಿಕಾರಿ ಮಿಸ್ಟರ್ ಜಗದೀಶನ ತಂಗಿ. ಈ ಭಾರ್ಗವನಿಗೆ ಹಸಿದ ಹುಲಿಗೆ ಆಹಾರ ಸಿಕ್ಕದಂತಾಯ್ತು. ಇನ್ನೇಕೆ ತಡ? ನಾನು ನನ್ನ ಕೆಲಸವನ್ನು ಮಾಡಲೇಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನೇನು ಮಾಡಬೇಡಿ. ನಿಮಗೆ ಎದುರು ಮಾಡಿದ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ. ಈ ಭಾರ್ಗವ ಬೇಟೆಗೆಂದು ಸಿದ್ಧವಾದರೆ ಮುಗೀತು. ಈ ಭಾರ್ಗವ ಮುಗೀತು. ನನ್ನ ಮಾತು ನಾನೇ ಕೇಳಲ್ಲ. ಅಂದ ಹಾಗೆ ಸಿಕ್ಕ ಸಮವನ್ನು ಬಿಟ್ಟು ಕಳಿಸಲು ಇವನು ಭಾರ್ಗವನು ಮುಟ್ಟಾಳನಲ್ಲ. ನೋಡಿ, ಏನು ಮಾಡಬೇಡಿ. ಬೇಕಾದ್ರೆ ನಿಮ್ ಜೊತೆ ಹಾಡಿ ಕುಣಿತೀನಿ ನಾನು. ನನ್ನನ್ನು ಬಿಟ್ಬಿಡಿ. ಹಾಗಾದರೆ ಹಾಡಿ ಕುಣಿಗಳು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿ ಆ ದೈವ ನಿನ್ನ ಪಡಲನಲ್ಲೇ, ನಿನಗಾಗಿ ಆ ದೈವ ನಿನ್ನ ಪಡಲನಲ್ಲೇ. ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ,
ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಬೇಲೂರ ಮಾಲೆಯಂತೆ ನೀ ನಡೆದು ಬರುವಾಗ ಬೇಲೂರ ಮಾಲೆಯಂತೆ ನೀ ನಡೆದು ಬರುವಾಗ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಜೀವ ನಿನಗಾಗಿ la 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 ನೋಡಿ, ನೀವ್ ಹೇಳಿದಂತೆ ಹಾಡಿದ್ದು ಆಯ್ತು, ಕುಣಿದಿದ್ದಾಯ್ತು. ನಾನಿನ್ ಬರ್ತೀನಿ. ನಿಲ್ಲು ನಿಲ್ಲು ಹೆಣ್ಣೆ ನಿಲ್ಲು. ಈ ಭಾರ್ಗವ ಒಂದು ಸಾರೆ ಬೇಟೆ ಅಂದು ನಿತ್ತರೆ ಮುಗೀತು. ಕರುಣೆಯಿಂದ ಕರಗುವನಲ್ಲ, ಮರಣಕ್ಕೆ ಹೆದರುವನಲ್ಲ ಈ ಭಾರ್ಗವ. ದಯವಿಟ್ಟು ನನ್ನ ಶೀಲಕ್ಕೆ ಕಳಂಕ ತರಬೇಡಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಹೊತ್ತಿ ನಿನ್ನ ಶೀಲಕ್ಕೆ ಕೈ ಹಾಕುವ ಕಾಮುಕನಲ್ಲ ಈ ಭಾರ್ಗವ. ನನಗೆ ಬೇಕಾಗಿದ್ದು ನಿನ್ನ ಮೈ ಮೇಗ ಇರುವ ಒಡವೆಗಳಷ್ಟೇ ಮಾತ್ರ ಬೆಚ್ಚ ಕೊಡು. ಆಯ್ತು, ಬಿಚ್ಕೊಡ್ತೀನಿ, ತಗೊಳ್ಳಿ. ನಾ ಬಯಸಿದ್ದು ನನಗೆ ಸಿಕ್ಕಿತು. ನಾನಿನ್ನು ಬರುತ್ತೇನೆ. ಅಯ್ಯೋ, ನಾನೆಂತ ದಡ್ಡಿ. ಇವನು ಕೇಳಿದ್ದೆ ಒಂದು, ನಾನ್ ತಿಳ್ಕೊಂಡಿದ್ದೆ ಒಂದು. ಇಲ್ಲ, ಇವನನ್ನ ಸುಮ್ನೆ ಬಿಡಬಾರ್ದು. ನಮ್ಮ ಅಣ್ಣನಿಗೆ ಹೇಳಿ ಇವನಿಗೆ ಸರಿಯಾದ ಸಮಯದ ನೋಡ್ಕೊಂಡು ಬುದ್ಧಿ ಕಲಿಸ್ತೀನಿ.